ಸೊ ನಮಸ್ಕಾರ ಟ್ರೇಡರ್ಸ್. ಟ್ರೇಡರ್ ಅಜಿತ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಗೋಲ್ಡಲ್ಲಿ ತುಂಬ ಜನ ಕೇಳ್ತಾ ಇದ್ರಿ, ಯಾವ ಥರ ಅನಾಲಿಸಿಸ್ ಮಾಡಬೇಕು, ಯಾವ ಥರ ಎಂಟ್ರಿಗಳನ್ನ ತಗೋಬೇಕು ಅಂತ ತಿಳಿಸ್ಕೊಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದೀರಾ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ನಾನು ಈ ಒಂದು ಟ್ರೇಡನ್ನು ತಗೊಂಡು ಉತ್ತಮವಾದ ಲಾಭನ ಮಾಡಿದ್ದೆ. ಸೊ ಅದನ್ನು ಹೇಗೆ ಮಾಡಿದ್ದೆ, ಇದರ ಲಾಜಿಕ್ ಏನು ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ಸೊ ನಾವು ಫಸ್ಟ್ ಮೊದಲನೇದಾಗಿ ನಾನು ಈ ಟ್ರೇಡನ್ನು ಪ್ಲೇಸ್ ಮಾಡೋಕ್ಕಿಂತ ಮುಂಚೆ ಯೂಸ್ ಮಾಡಿರೋ ಲಾಜಿಕ್ ಬಂತು ಟ್ರೆಂಡ್ ಲೈನ್ ಮತ್ತು ಲಿಕ್ವಿಡಿಟಿ ಸ್ವೀಪ್ ಅನ್ನೋ ಎರಡು ಕಾನ್ಸೆಪ್ಟ್ನ ಯೂಸ್ ಮಾಡಿದ್ದೆ. ಸೊ ಈ ಎರಡು ಕಾನ್ಸೆಪ್ಟನ್ನು ಯೂಸ್ ಮಾಡಿ ಉತ್ತಮವಾದಂಥ ಲಾಭನ ಮಾಡಿದ್ದೆ. ಮಾರ್ಕೆಟನ್ನು ಯಾವಾಗಲೂ ಕೂಡ ನೋಡುವಾಗ ಸಿಂಪಲ್ ಆಗಿ ನೋಡಿ, ಸಿಂಪಲ್ ಆಗಿ ಮಾರ್ಕೆಟನ್ನು ಅರ್ಥ ಮಾಡಿಕೊಂಡು ಎಂಟ್ರಿ ಪಡೆದಾಗ ಉತ್ತಮವಾದ ಲಾಭಗಳನ್ನ ನಾವು ಮಾರ್ಕೆಟಲ್ಲಿ ಖಂಡಿತವಾಗ್ಲೂ ಮಾಡ್ಬೋದು. ಸೊ ನೋಡೋಣ ಬನ್ನಿ ಯಾವ ಥರ ನಾವು ಈ ಅನಾಲಿಸಿಸ್ನ ಮಾಡಿ ಲಾಭ ಪಡೆದಿದ್ದೀವಿ ಅಂತ. ಸೊ ಇಲ್ಲಿ ನೋಡಿ, ನಾವು ಟೈಮ್ ಫ್ರೇಮನ್ನು 30 ಮಿನಿಟ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಸ್ವಲ್ಪ ಝೂಮ್ ಔಟ್ ಮಾಡಿ ಚೆಕ್ ಮಾಡಿ, ಮಾರ್ಕೆಟಲ್ಲಿ ಒಂದು ಉತ್ತಮವಾದಂತಹ ಅಪ್ ಟ್ರೆಂಡ್ ಕಾಣಿಸ್ತಾ ಇದೆ ಅಲ್ವಾ ಎಲ್ಲರೂ ಕೂಡ. ಸೊ ಇದೇ ನಮ್ಮ ಮೈನ್ ರೀಸನ್ ಆಗಿರುತ್ತೆ. ನಾನು ಯಾವಾಗಲೂ ಕೂಡ ಟ್ರೆಂಡನ್ನು ಫಾಲೋ ಮಾಡ್ತೀನಿ. ಸೊ ಟ್ರೆಂಡ್ ಈಸ್ ಅವರ್ ಫ್ರೆಂಡ್. ನೀವು ಎಲ್ಲ ಕಡೆ ಕೇಳಿರ್ತೀರಾ, ಟ್ರೆಂಡ್ ಈಸ್ ಆಲ್ವೇಸ್ ಅವರ್ ಫ್ರೆಂಡ್. ಟ್ರೆಂಡ್ ಯಾವ ಕಡೆ ಇದೆ ಆ ಕಡೆ ಮಾತ್ರ ನಾನು ಯಾವಾಗಲೂ ಕೂಡ ಎಂಟ್ರಿಗಳನ್ನ ಪಡೆಯೋದು. ಸೊ ಈಗ ನೀವೇ ನೋಡಿ, ಒಂದು ಟ್ರೆಂಡ್ ಲೈನ್ ಫಾರ್ಮ್ ಆಗ್ತದೆ, ಕಾಣಿಸ್ತಾ ಇದೆಯಲ್ವಾ? ಒಂದು ಬ್ಯೂಟಿಫುಲ್ ಟ್ರೆಂಡ್ ಲೈನ್ನ ನೀವು ಪ್ಲಾಟ್ ಮಾಡ್ಬೋದು ಈ ಜಾಗದಲ್ಲಿ. ಓಕೆ, ಇದು 30 ಮಿನಿಟ್ಸ್ ಟೈಮ್ ಫ್ರೇಮ್, ಹೈಯರ್ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಮಾಡಿರುವಂಥದ್ದು. ಇಲ್ಲಿ ಬ್ಯೂಟಿಫುಲ್ ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆಯಲ್ವಾ? ಈ ಟ್ರೆಂಡ್ ಲೈನಲ್ಲಿ ಫಸ್ಟು ಈ ಟ್ರೆಂಡ್ ಲೈನ್ನ ನಾನು ಪ್ಲಾಟ್ ಮಾಡ್ತೀನಿ. ಈ ಟ್ರೆಂಡ್ ಲೈನಲ್ಲಿ ಏನಾದರೂ ಲಿಕ್ವಿಡಿಟಿ ಸ್ವೀಪ್ ಆದರೆ ನಾನು ಎಂಟ್ರಿ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಸೊ ನಾನು ಇಲ್ಲಿ 5 ಮಿನಿಟ್ಸ್ಗೆ ಶಿಫ್ಟ್ ಮಾಡ್ತೀನಿ. 30 ಮಿನಿಟ್ಸಿಂದ ಶಿಫ್ಟ್ ಮಾಡಿದಾಗ ನನಗೇನು ಕಾಣುತ್ತೆ, ಇಲ್ಲೊಂದು ಬ್ಯೂಟಿಫುಲ್ ಟ್ರೆಂಡ್ ಲೈನ್ ಕೂಡ ನನಗೆ ಮೇಲ್ಗಡೆಯಿಂದ ಕಾಣಿಸ್ತಾ ಇದೆ. ಸೊ ಇದನ್ನು ಕೂಡ ನಾನು ಪ್ಲಾಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ನಿಮಗೆ ಒಂದು ಸಪೋರ್ಟ್ ಕಾಣಿಸ್ತದೆ, ಕರೆಕ್ಟಾ? ಈ ಸಪೋರ್ಟನ್ನು ಕೂಡ ನಾನು ಮಾರ್ಕ್ ಮಾಡ್ತೀನಿ. ಸೊ ಪ್ರತಿ ಸಲ ಮಾರ್ಕೆಟ್ ಇಲ್ಲಿ ಬಂದಾಗ ಒಂದು ಸಪೋರ್ಟ್ ತೊಗೊಂಡಿದೆ, ಮತ್ತೊಂದು ಸಲ ಸಪೋರ್ಟ್ ತೊಗೊಂಡಿದೆ, ಮೂರನೇ ಸಲನೂ ಸಪೋರ್ಟ್ ತೊಗೊಳುತ್ತೆ. ಬಟ್ ಥರ್ಡ್ ಟೈಮ್ ಏನಾಗುತ್ತೆ, ಮಾರ್ಕೆಟ್ ಅದನ್ನ ಬ್ರೇಕ್ ಡೌನ್ ಕೊಡುತ್ತೆ. ಬ್ರೇಕ್ ಡೌನ್ ಕೊಟ್ಟಾಗ ಏನಾಗುತ್ತೆ, ಎಲ್ಲರ ಒಂದು ಮೈಂಡ್ ಸೆಟ್ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿ ಇದೆ ಅಂತ ರಿಟೇಲರ್ಸ್ ಎಲ್ಲ ಥಿಂಕ್ ಮಾಡ್ತಾರೆ. ಸೊ ಇಲ್ಲಿ ಸಪೋರ್ಟ್ ಬ್ರೇಕ್ ಡೌನ್ ಆಗಿದೆ, ಬಟ್ ಅವರು ಅಬ್ಸರ್ವ್ ಮಾಡಿರೋದಿಲ್ಲ ಹೈಯರ್ ಟೈಮ್ ಫ್ರೇಮಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ ಅಂತ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಒಂದು ಎಂಟ್ರಿನ ಪಡಿತೀನಿ. ಸೊ ನೋಡೋಣ ಬನ್ನಿ, ಯಾವಾಗ ಈ ರೆಡ್ ಕಲರ್ ಕ್ಯಾಂಡಲ್ ಹೈ ಬ್ರೇಕ್ ಆಗುತ್ತೆ ಅಲ್ಲಿ ನನ್ನ ಎಂಟ್ರಿ ಆಗುತ್ತೆ. ಸೊ ನನ್ನ ಸ್ಟಾಪ್ ಲಾಸ್ ಈ ಸ್ವಿಂಗ್ನ ಕೆಳಗಡೆ ನಾನು ಪ್ಲೇಸ್ ಮಾಡ್ತೀನಿ. ಸೊ ನನ್ನ ಫಸ್ಟ್ ಟಾರ್ಗೆಟ್ ನಾನು ಎಲ್ಲಿ ಪ್ಲೇಸ್ ಮಾಡ್ತೀನಿ ಅಂತ ಹೇಳಿದ್ರೆ, ನೀವು 30 ಮಿನಿಟ್ಸಲ್ಲಿ ನೋಡೋದಾದ್ರೆ ನಿಮಗೆ 21ನೇ ತಾರೀಕಿನ ಹೈ ಏನು ಬಂದಿದೆ ಅಂತ ಕಾಣುತ್ತೆ, ಈ ಒಂದು ಹೈ. ದಿಸ್ ಇಸ್ ದ ಆಲ್ ಟೈಮ್ ಹೈ ಇನ್ ಗೋಲ್ಡ್. ಸೊ ನಾನು ಏನು ಮಾಡ್ತೀನಿ, ಫಸ್ಟ್ ಟಾರ್ಗೆಟ್ ಅಲ್ಲಿಗೆ ಪ್ಲೇಸ್ ಮಾಡ್ತೀನಿ. ಓಕೆ, ಇದು ಆಲ್ಮೋಸ್ಟ್ ನಿಮಗೆ 1:4.99, 1:5 ಟಾರ್ಗೆಟ್ನ ನಿಮಗಿದು ಆಲ್ರೆಡಿ ಕೊಡಬೇಕಾಗುತ್ತೆ. ಸೊ ಈ ಒಂದು ಟಾರ್ಗೆಟ್ನ ಪಡೆಯೋಕ್ಕೋಸ್ಕರ ನಾನು ಯಾವುದೇ ಥರ ಟ್ರೈಲಿಂಗ್ ಮಾಡಿರಲ್ಲ, ಬಟ್ ಮಾರ್ಕೆಟ್ ಸ್ವಲ್ಪ ಹೈಯರ್ ಮೂವ್ ಆದಾಗ ನಾನು ಕಾಸ್ಟ್ ಕಟ್ ಮಾಡಿರ್ತೀನಿ. ನೆಕ್ಸ್ಟ್ ಎರಡನೇ ಎಂಟ್ರಿನ ಎಲ್ಲಿ ಪ್ಲೇಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಈ ಎಂಟ್ರಿ ಆಲ್ರೆಡಿ ನನ್ನ ರನ್ನಿಂಗ್ ಇರುತ್ತೆ, ಪ್ಲಸ್ ಅಡಿಷ್ನಲ್ ನಾನು ಇನ್ನೊಂದು ಸ್ವಲ್ಪ ಕ್ವಾಂಟಿಟಿನ ಆ್ಯಡ್ ಮಾಡ್ತೀನಿ. ಸೊ ನಾನು ಯಾವಾಗ ಆ್ಯಡ್ ಮಾಡ್ತೀನಿ ಅಂದರೆ, ಇಲ್ಲೊಂದು ಟ್ರೆಂಡ್ ಲೈನ್ ಕಾಣಿಸ್ತದೆ. ಟ್ರೆಂಡ್ ಲೈನಲ್ಲಿ ಮಾರ್ಕೆಟ್ ಮತ್ತೆ ಸಪೋರ್ಟ್ ತೊಗೊಂಡು ಈ ಒಂದು ಡೋಜಿ ಕ್ಯಾಂಡಲ್ ಅಂದರೆ ಕನ್ಫ್ಯೂಷನ್ ಕ್ಯಾಂಡಲ್, ಈ ಕನ್ಫ್ಯೂಷನ್ ಕ್ಯಾಂಡಲ್ ಹೈನ ಬ್ರೇಕ್ ಆಗುತ್ತೆ. ಈ ಕನ್ಫ್ಯೂಷನ್ ಕ್ಯಾಂಡಲ್ ಹೈನ ಬ್ರೇಕ್ ಆದಾಗ ಮಾರ್ಕೆಟು ಆಟೋಮೆಟಿಕ್ ಆಗಿ ಮಾರ್ಕೆಟ್ ಈ ಟ್ರೆಂಡನ್ನು ಕಂಟಿನ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಎರಡನೇ ಎಂಟ್ರಿ ನಮ್ಮದು ಇಲ್ಲಿ ಪ್ಲೇಸ್ ಆಗುತ್ತೆ. ಸೊ ಇನ್ನೊಂದು ಎಂಟ್ರಿ ಕೂಡ ನಾನು ಪ್ಲೇಸ್ ಮಾಡ್ತೀನಿ. ಮಾರ್ಕೆಟ್ ಹೈಯರ್ ಮೂವ್ ಆಗ್ತಾ ಇದ್ದಂಗೆ ನಾನು ಆದಷ್ಟು ಈ ಒಂದು ಟ್ರೇಡನ್ನು ಕಾಸ್ಟ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅಗೇನ್ ಆಲ್ ಟೈಮ್ ಹೈ ಹತ್ರ ಎಲ್ಲರೂ ಕೂಡ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿತ್ತು, ಇಲ್ಲಿಂದ ಇನ್ನೂ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ಯಾರ್ಯಾರು ಇಲ್ಲಿ ಎಂಟ್ರಿ ತೊಗೊಂಡಿದ್ರು ಅವರೆಲ್ಲ ಟ್ರ್ಯಾಪ್ ಮಾಡಿ, ಯಾವಾಗ ಈ ಒಂದು ಕನ್ಸಾಲಿಡೇಷನ್ ಆಗಿ ಬ್ರೇಕ್ಔಟ್ ಕೊಡುತ್ತಲ್ಲ, ಯಾವುದೇ ಒಂದು ಲೆವೆಲ್ ಯಾವಾಗಲೂ ಅಷ್ಟೇ ಕನ್ಸಾಲಿಡೇಟ್ ಆಗಿ ಒಂದು ಬ್ರೇಕ್ಔಟನ್ನು ಕೊಟ್ಟಾಗ ಅಲ್ಲಿಂದ ಟ್ರೆಂಡ್ ಕಂಟಿನ್ಯೂಷನ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ.
ಸೊ ಈ ಒಂದು ಲಾಜಿಕ್ ಬೇಸ್ಡ್ ಆಗಿ ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ಮತ್ತೆ ಇಲ್ಲೊಂದು ಎಂಟ್ರಿನ ಪಡಿತೀನಿ. ಈ ಸ್ವಿಂಗ್ ಕೆಳಗಡೆ ನಾನು ಸ್ಟಾಪ್ ಲಾಸ್ನ ಇಡ್ತೀನಿ. ನಮ್ಮ ಎಂಟ್ರಿ ಈ ಜಾಗದಲ್ಲಾಗುತ್ತೆ. ಈ ಸ್ವಿಂಗ್ ಬೇಸ್ಡ್ ಆಗಿ ನಾನು ಇಲ್ಲೊಂದು SL ನ ಇಟ್ಟು ಟಾರ್ಗೆಟ್ನ ಪ್ಲೇಸ್ ಮಾಡ್ತೀನಿ. ಸೊ ಓವರಾಲ್ ನಮಗೆ ಈ ಒಂದು ಟ್ರೇಡಲ್ಲಿ ಎಷ್ಟು ಉತ್ತಮವಾದಂತಹ ಲಾಭ ಆಗಿದೆ ಅಂತ ನೀವೇ ನೋಡಿ. ಇಲ್ಲಿ ನೋಡಿ, ಆ್ಯಕ್ಚುಲಿ ಈ ಒಂದು ಟ್ರೇಡ್ ಇದೆಯಲ್ಲ 1:3 ಇದನ್ನು ನಾನು ಓವರ್ ನೈಟ್ ಪ್ಲೇಸ್ ಮಾಡಿರ್ತೀನಿ. ಸಮ್ವೇರ್ ಅರೌಂಡ್ ನಾನು 4942 ಇಲ್ಲೆಲ್ಲ ನಾನು ಬುಕ್ ಮಾಡ್ತೀನಿ ಈ ಟ್ರೇಡನ್ನು. ಬಟ್ ಈ ಉಳಿದಿರೋ 2 ಟ್ರೇಡನ್ನು ನಾನು ಹೋಲ್ಡ್ ಮಾಡಿರ್ತೀನಿ. ಸೊ ಟೋಟಲ್ ನಿಮಗೆ ಇಲ್ಲಿ 1:11 ಪ್ರಾಫಿಟ್ ಆಗ್ತಾ ಇದೆ. ಸೊ ಎರಡನೇ ಟ್ರೇಡಲ್ಲಿ ನಿಮಗೆ 1:8 11 + 8 ನಿಮಗೆ ಆಲ್ಮೋಸ್ಟ್ 19. ಇಲ್ಲಿ ನೀವು ನೋಡಿದ್ರೆ 1:3 ಅಂದ್ಕೊಳ್ಳಿ, ಆಲ್ಮೋಸ್ಟ್ 1:3 ಪ್ರಾಫಿಟ್ ಆಗಿದೆ. ಸೊ 19 + 3 ಬಂದು 22. 1:22 ಅಂದರೆ 1,000 ರಿಸ್ಕ್ ಇಟ್ಕೊಂಡಿದ್ರೆ ಈ ಟ್ರೇಡಲ್ಲಿ ನಿಮಗೆ 22,000 ನಿಮಗೆ ಈ ಗೋಲ್ಡ್ ಉತ್ತಮವಾಗಿ ಪ್ರಾಫಿಟ್ನ ಕೊಟ್ಟಿದೆ. ಇದನ್ನ ಯೂಸ್ ಮಾಡಿರುವಂಥ ಲಾಜಿಕ್ ಈಸ್ ವೆರಿ ಸಿಂಪಲ್, ಟ್ರೆಂಡ್ ಲೈನ್ ಆ್ಯಂಡ್ ಲಿಕ್ವಿಡಿಟಿ ಸ್ವೀಪ್. ಸೊ ಸಿಂಪಲ್ ಆಗಿ ಮಾರ್ಕೆಟನ್ನು ನೋಡಿ ಸಿಂಪಲ್ ಆಗಿ ಎಂಟ್ರಿ ತಗೊಂಡಾಗ ಈ ಥರ ಒಂದು ಲಾಭ ನೀವು ಕೂಡ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಈ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.